ದೇವರು ಸರ್ವಕರ್ತ ಸರ್ವಪ್ರೇರಕ ಅನ್ನುವುದು ಪರಮ ಸತ್ಯವಾದ ಮಾತು. ಆದರೆ ಭಗವಂತನದೇ ಒಂದು ಸಂಕಲ್ಪ ಇದೆ. ಅವರವರ ಯೋಗ್ಯತೆ, ಪೂರ್ವಕರ್ಮ ಹಾಗೂ ಇವತ್ತಿನ ಪ್ರಯತ್ನ, ಈ ಮೂರನ್ನೂ ಅನುಸರಿಸಿ ನಾನು ಫಲವನ್ನು ಕೊಡಬೇಕು ಅನ್ನುವ ದೃಢವಾದ ಸಂಕಲ್ಪವನ್ನು ದೇವರು ಇಟ್ಟುಕೊಂಡಿದ್ದಾನೆ. ಅದಕ್ಕೆ ಹೊರತಾಗಿ ದೇವರು ಎಂದೂ ನಮಗೆ ಫಲ ಕೊಡುವುದಿಲ್ಲ. ಇದನ್ನು ಅರ್ಥ ಮಾಡಿಕೊ. ಫಲ ಕೊಡೋದಾದ್ರೆ ದೇವರು ಕೊಟ್ಟು ಬಿಡ್ಲಿ, ನಾನೇನು ಕೆಲಸ ಮಾಡುವುದಿಲ್ಲ ಅಂತನ್ನುವುದು ಬಹಳ ದೊಡ್ಡದಾದಂತಹ ಮೌಢ್ಯ. ಇದು ಮೌಢ್ಯ ಮಾತ್ರ ಅಲ್ಲ, ಇದು ನರಕ ಸಾಧನ. ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ನಾನಾ ವಿಧವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಮನುಷ್ಯನಿಗೆ ಉತ್ಸಾಹ ಇದೆ. ಹಸಿವೆಯಾಯಿತು, ಓಡ್ತಾನೆ ತಿನ್ನುವುದಕ್ಕೆ. ತನಗೇನು ಬೇಕೋ ತೆಗೆದುಕೊಳ್ತಾನೆ, ಅಥವಾ ಕೇಳಿ ಇಸಿದುಕೊಂಡು ಹೊಟ್ಟೆ ತುಂಬ ತಿಂದು ಮಲಗುತ್ತಾನೆ. ಆದರೆ ಯಾವುದಾದ್ರೂ ಒಂದು ಸತ್ಕಾರ್ಯ ಮಾಡು, ಸಂಧ್ಯಾವಂದನ ಮಾಡು, ದೇವರ ಪೂಜೆಯನ್ನು ಮಾಡು, ದಾನ ಧರ್ಮಗಳನ್ನು ಮಾಡು ಅಂತ ಉಪದೇಶ ಮಾಡಿದರೆ ದೇವರ ಪ್ರೇರಣೆಯಾಗಲಿ ಮಾಡುತ್ತೇನೆ ಅಂತಾನೆ. ಏನು ದೇವರ ಪ್ರೇರಣೆ ಅಂದ್ರೆ ಹೇಗಾಗಬೇಕು? ಏನು ದೇವರು ಮೈಕೊಳಗೆ ಬಂದು ಅನೌನ್ಸ್ ಮಾಡಬೇಕಾ? ದೇವರ ಪ್ರೇರಣೆ ಅಂದ್ರೆ ಹೇಗೆ ದೇವರ ಪ್ರೇರಣೆ ಆಗಬೇಕು? ಶಾಸ್ತ್ರಗಳಲ್ಲಿ ಹೇಳಿದ್ದೇ ದೇವರ ಪ್ರೇರಣೆ. ಶಾಸ್ತ್ರಗಳನ್ನ ಗುರುಗಳು ಉಪದೇಶ ಮಾಡ್ತಾರ, ಅದೇ ದೇವರ ಪ್ರೇರಣೆ. ಹಿರಿಯರು ಮನೆಯಲ್ಲಿ ತಂದೆ ತಾಯಿಗಳು ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳ್ತಾರ, ಅದೇ ದೇವರ ಪ್ರತ್ಯೇಕ. ದೇವರು ಹೇಳಬೇಕು ಅಂತಿಲ್ಲ, ದೇವರು ಹೇಳಬೇಕಾದದ್ದನ್ನೆಲ್ಲ ಹೇಳಿಬಿಟ್ಟಿದ್ದಾನೆ. ಮೊನ್ನೆನೇ ತಿಳಿದಿದ್ದೇವಲ್ಲ, ತ್ವಯಾ ಸಮಃಕೋನು ಹಿತೋ ಹರೇನಃ. ಅವನು ಹೇಳೋದಷ್ಟು ಯಾರೂ ಹೇಳಿಲ್ಲ. ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಷಯಗಳನ್ನ ನೀವೇ ಅರ್ಥ ಮಾಡಿಕೊಳ್ಳಿ. ನಾನು ಸುಮ್ಮನೆ ನಿಮಗೆ ಗೈಡ್ ಮಾಡ್ತೇನೆ ಅಂತ ಸ್ಥೂಲವಾಗಿ ಹೇಳಿ ನಾವೇ ಬೇಸತ್ತು ಹಿಂದೆ ಸರಿಯುತ್ತೇವೆ ಶಿಷ್ಯರಿಗೆ, ಮಕ್ಕಳಿಗೆ ಹೇಳುವಾಗ. ಆದರೆ ಭಗವಂತ ಯಾವ ಬೇಜಾರಿಲ್ಲದೆ, ಯಾವುದೇ ತರಹದ ನಿರುತ್ಸಾಹ ಇಲ್ಲದೆ ಪರಮೋತ್ಸಾಹದಿಂದ ಅನಂತ ವಿಷಯಗಳನ್ನ ವೇದಗಳಲ್ಲಿ, ಮಹಾಭಾರತಾದಿಗಳಲ್ಲಿ ಹೇಳಿ ತುಂಬಿ ಇಟ್ಟಿದ್ದಾನೆ. ಅಷ್ಟು ಹೇಳಿದವರು ಯಾರಿದ್ದಾರೆ? ಇನ್ನೇನು ಪ್ರೇರಣೆ ಮಾಡಬೇಕು? ಹಾಗಾದರೆ ಭಗವಂತ ಸರ್ವವನ್ನೂ ಪ್ರೇರಣೆ ಮಾಡುವ ಸರ್ವಸಮರ್ಥನಾದ, ಸರ್ವಶಕ್ತನಾದ, ಸರ್ವೋತ್ತಮನಾದ ವ್ಯಕ್ತಿ. ಇದರಲ್ಲಿ ಎರಡು ಮಾತಿಲ್ಲ. ಅವನ ಪ್ರೀತಿಯೇ ನಮ್ಮ ಉದ್ದೇಶ. ಇದೇ ಪರಮ ಸತ್ಯ. ಆದರೆ ಭಗವಂತ ಕಣ್ಣಿಗೆ ಕಾಣುವ ವಸ್ತು ಅಲ್ಲ. ನಮ್ಮ ಅನುಭವಕ್ಕೆ ಗೋಚರನಾಗುವ ವ್ಯಕ್ತಿ ಅಲ್ಲ. ಭಗವಂತನ ಪ್ರೇರಣೆ ನಮ್ಮ ಅನುಭವಕ್ಕೆ ಬರುವಂತಹ ವಸ್ತು ಅಲ್ಲ. ಹಾಗಾದರೆ ಭಗವಂತನ ಪ್ರೇರಣೆ ಇದೆ ಎನ್ನುವುದನ್ನು ನಾವು ಶಾಸ್ತ್ರದಿಂದ ತಿಳಿಯಬೇಕು, ಯುಕ್ತಿಯಿಂದ ತಿಳಿಯಬೇಕು. ಶಾಸ್ತ್ರ ಹೇಳುತ್ತದೆ ದೇವರ ಸ್ವತಂತ್ರ ಸರ್ವಕರ್ತ ಎಂಬುದಾಗಿ. ನಾನು ಆಲೋಚನೆ ಮಾಡಿದಾಗ ನನ್ನ ಅನುಭವಕ್ಕೆ ಬರುತ್ತದೆ. ಹೌದು, ನಾನೇ ಸ್ವತಂತ್ರ ಕರ್ತೃವಾಗಿದ್ದರೆ ಜೀವನದಲ್ಲಿ ಯಾವಾಗಲೂ ನನಗೆ ಸುಖವೇ ಇರಬೇಕಾಗಿತ್ತಲ್ಲ, ಯಾಕೆ ದುಃಖ ಬರುತ್ತದೆ? ನನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನ ಮಾಡಿ ನಾನು ಯಶಸ್ವಿಯಾಗಿ ಬಿಡಬೇಕು. ಎಷ್ಟು ಕೆಲಸಗಳಲ್ಲಿ ನಾನು ಅಪಯಶಸ್ಸನ್ನು ಹೊಂದುತ್ತೇನೆ, ಎಷ್ಟು ಕಾರ್ಯಗಳು ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೆಯುತ್ತದೆ. ನನ್ನ ಮನಸ್ಸಿಗೆ ವಿರುದ್ಧವಾಗಿ ಸುತ್ತಮುತ್ತಲಿನವರು, ಇಷ್ಟಮಿತ್ರರು, ಬಾಂಧವರು, ಹೆಂಡತಿ ಮಕ್ಕಳು ಮಾಡುವುದಲ್ಲ. ನಾನೇ ನನ್ನ ಮನಸ್ಸಿಗೆ ವಿರುದ್ಧವಾಗಿ ವರ್ತನೆ ಮಾಡುತ್ತೇನೆ. ನನ್ನ ನಾಲಿಗೆಯನ್ನು ನಾನೇ ಕಚ್ಚಿಕೊಳ್ತೇನೆ, ದುಃಖ ಪಡುತ್ತೇನೆ. ನಾಲಿಗೆ ನನ್ನದೇ, ಹಲ್ಲು ನನ್ನದೇ, ಕಚ್ಚಿಕೊಂಡದ್ದು ನಾನೇ. ಆದರೆ ಕಚ್ಚಿಕೊಳ್ಳುವುದು ನನಗೆ ಬೇಡ. ನನ್ನ ನಾಲಿಗೆಯನ್ನು ನಾನೇ ಕಚ್ಚಿಕೊಳ್ಳುತ್ತೇನೋ ಇಲ್ಲವೋ, ಅಷ್ಟೂ ನನಗೆ ಸ್ವಾತಂತ್ರ್ಯ ಇಲ್ಲ. ಹಾಗಾದರೆ ನಾನು ಸ್ವತಂತ್ರ ಕರ್ತೃವಲ್ಲ. ನನ್ನ ಮನಸ್ಸಿಗೆ ವಿರುದ್ಧವಾದ ವರ್ತನೆಗಳು ಆಗತ್ತೆ. ನಾನು ಶ್ರದ್ಧಾಳು, ನಾನೊಬ್ಬ ಆಸ್ತಿಕ, ಇಂತಹ ಕೆಲಸ ಮಾಡಿದರೆ ನರಕವಾಗ್ತದೆ ಅಂತ ಗೊತ್ತು, ಇಂತಹ ಕೆಲಸ ಮಾಡಿದರೆ ಮಹಾಪಾಪ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಗೊತ್ತು, ಅಪನಂಬಿಕೆಯೂ ಇಲ್ಲ, ಆದರೆ ಆ ಕೆಲಸ ಮಾಡ್ತಾನೆ. ಇದರಿಂದ ನನಗೆ ದುಃಖವಾಗತ್ತೆ ಅಂತ ಗೊತ್ತಿದ್ದರೂ ಆ ಕೆಲಸ ಮಾಡ್ತಾನೆ. ಇದರ ಅರ್ಥ ಯಾರದೋ ಒಂದು ಒತ್ತಡ ಇದೆ, ಪ್ರೇರಣೆ ಇದೆ. ನಾನು ಸ್ವತಂತ್ರನಲ್ಲ. ಅತೀ ಸುಲಭವಾದಂತಹ ಸಹಜವಾಗಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡ ಪಕ್ಕದಲ್ಲಿದ್ದವರೇ ಪುಣ್ಯ ಸಾಧನೆಯನ್ನ ಮಾಡ್ತಾ ಕುಳಿತಿರ್ತಾರೆ. ಪವಿತ್ರವಾದ ಹರಿದಿನ ಏಕಾದಶಿ ಉಪವಾಸ ಮಾಡುತ್ತಾರೆ, ಹರಿನಾಮ ಸ್ಮರಣೆ ಮಾಡುತ್ತಾರೆ, ಅಖಂಡವಾಗಿ ಭಜನೆ, ದೇವರ ಸೇವೆ, ಪ್ರದಕ್ಷಿಣೆ, ನಮಸ್ಕಾರ, ಪಾರಾಯಣ, ಚಿಂತನ ಪಕ್ಕದಲ್ಲಿಯೇ. ಇವನಿಗೆ ಎಲ್ಲನೂ ಮಾಡಬೇಕು ಅಂತ ಗೊತ್ತು, ಆದರೂ ಇಡೀ ದಿವಸ ವ್ಯರ್ಥ ಕಾಲ ಹರಣ ಮಾಡ್ತಾನೆ. ಉಪವಾಸ ಮಾಡೋದಿಲ್ಲ, ಮಾಡಿದರೂ ಹರಿನಾಮ ಸ್ಮರಣೆ ಮಾಡುವುದಿಲ್ಲ, ಹಾಳು ಹರಟೆ ಹೊಡಿತಾನೆ, ಟಿವಿ ನೋಡ್ತಾನೆ, ಏನೋ ಕೆಲಸ ಮಾಡ್ತಾ ಕಾಲ ಕಳೀತಾನೆ. ಅಂತೂ ಇಂತೂ ಸಾಧನೆ ಮಾಡಬೇಕು ಅಂತ ಗೊತ್ತಿದ್ದರೂ, ಮಾಡುವ ಶಕ್ತಿ ಇದ್ದರೂ, ಅವಕಾಶ ಇದ್ದರೂ, ಉದಾಹರಣೆ ಪಕ್ಕದಲ್ಲಿದ್ದರೂ ಮಾಡ್ಲಿಕ್ಕಾಗೋದಿಲ್ಲ.
ಹಾಗಾದ್ರೆ ಏನಿದು? ನನಗೆ ಮಾಡಬೇಕು ಅಂತಿದೆ, ಆದ್ರೆ ಆಗ್ತಾ ಇಲ್ಲಲ್ಲ. ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರೆ ಆಗೋದಿಲ್ಲ, ಕೆಟ್ಟ ಕೆಲಸ ಬೇಡ ಅನಿಸಿದ್ರೂ ಆಗ್ತಾ ಇದೆ. ಅಥವಾ ಇನ್ನನೇಕ ರೀತಿಯ ಸಾಧನೆಗಳನ್ನ ಮಾಡಿ ಸಿದ್ಧಿಯನ್ನು ಪಡೆಯಬೇಕು ಅಂದ್ರೆ ನನಗಿಂತಲೂ ಅಶಕ್ತರು, ದುರ್ಬಲರು, ದರಿದ್ರರು ಅವರು ಸಿದ್ಧಿಯನ್ನ ಪಡೆದಾಗಿ ಹೋಯ್ತು, ಹಳೆ ಮಾತಾಯ್ತು. ಆದ್ರೆ ನನಗಿನ್ನೂ ಆಗ್ತಾ ಇಲ್ಲ. ಏನಿದು? ನನ್ನಲ್ಲಿ ಏನ್ ಕೊರತೆ ಇದೆ? ಶ್ರೀಮಂತಿಕೆ ಇದೆ, ಶಕ್ತಿ ಇದೆ, ಆಲೋಚನೆ ಇದೆ, ಭಾರೀ ಬುದ್ಧಿವಂತರು, ಎಲ್ಲ ನಿಜ, ಆದ್ರೆ ಕೆಲಸ ಆಗಿಲ್ಲ. ಓ, ಹಾಗಾದ್ರೆ ನನ್ನನ್ನು ಮೀರಿದ ಒಂದು ಶಕ್ತಿ ಇದೆ. ಆ ಶಕ್ತಿಯ ಪ್ರೇರಣೆ ಇದ್ದಾಗ ಮಾತ್ರ ನನ್ನಿಂದ ಕಾರ್ಯ ಆಗಬಹುದು, ಕಾರ್ಯ ಮಾಡಿದಾಗ ಅದಕ್ಕೆ ಯಶಸ್ಸು ಸಿಗಬಹುದು. ಅದಿಲ್ಲದೆ ಇದ್ರೆ ನನಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಆಲೋಚನೆ, ಇದಕ್ಕೆ ಅನುಮಾನ ಅಂತ. ಈ ತರಹದ ಆಲೋಚನೆಗಳಿಂದ ವಾದಿರಾಜ ಶ್ರೀಪಾದಂಗಳವರು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಇದನ್ನೆಲ್ಲ ವಿವರಣೆ ಮಾಡುತ್ತಾರೆ. ಈ ತರಹದ ವಿವಿಧ ಆಲೋಚನೆಗಳನ್ನು ಮಾಡುತ್ತಾನೆ. ಹಾಗಾದ್ರೆ ನನ್ನನ್ನು ಮೀರಿದಂತಹ ಒಂದು ಮಹಾಶಕ್ತಿ ಇದೆ, ಪ್ರೇರಕ ಶಕ್ತಿ ಇದೆ, ಅದೇ ಭಗವಂತ. ಆ ಭಗವಂತನ ಪ್ರೇರಣೆಯಿಂದ ನಾನು ಮಾಡುವುದು ಸರಿ. ಇದು ಆಲೋಚನೆಯನ್ನ ಮಾಡಿ ನಿರ್ಧಾರಕ್ಕೆ ಬರಬೇಕಾದಂತಹ ಒಂದು ತತ್ವ. ಅಥವಾ ಶಾಸ್ತ್ರ ಹೇಳುತ್ತದೆ, ವೇದಗಳು ಹೇಳುತ್ತದೆ, ಇತಿಹಾಸ ಪುರಾಣಗಳು ಹೇಳುತ್ತವೆ, ಧರ್ಮಗ್ರಂಥಗಳೆಲ್ಲ ಹೇಳುತ್ತವೆ, ದೇವರು ಸರ್ವಕರ್ತ, ಅವನ ಪ್ರೇರಣೆಯಿಂದ ಎಲ್ಲವೂ ನಡೆದಿದೆ ಅಂತ. ಹಾಗಾದ್ರೆ ವೇದಶಾಸ್ತ್ರಗಳನ್ನ ಅವಲೋಕಿಸಿದಾಗ, ಆತ್ಮಾವಲೋಕನ ಮಾಡಿಕೊಂಡಾಗ, ಆಲೋಚನೆಯನ್ನ ಬಹಳಷ್ಟು ಮಾಡಿದಾಗ ತಿಳಿಯುವುದು ಭಗವಂತನ ಪ್ರೇರಣೆ ಇದೆ ಅಂತ. ಆದರೆ ನನ್ನ ಪ್ರತ್ಯಕ್ಷ ಅನುಭವಕ್ಕೆ ಬರುವುದಲ್ಲ ಅದು. ನನ್ನ ಅನುಭವಕ್ಕೆ ಬರುವುದು ಮಾತ್ರ ನಾನು ಕರ್ತ, ಪ್ರತ್ಯಕ್ಷೈಷ ಕರ್ತೃತ ಜೀವ ಸಂಸ್ಥಾ ತೇನಾನುಮೇಯ ಪ್ರೇರಣಾ ಕೇಶವಸ್ಯ. ನಾನು ಕರ್ತ, ನಾನು ಮಾಡ್ತೀನಿ.